ಹಾಯ್. ನಾರ್ಮಲಿ ನಾನು ನಮ್ಮ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಏನಿತ್ತು ಆ್ಯಂಡ್ ನಾವೇನೇನೆಲ್ಲ ಡಿಸೈನ್ ಮಾಡಿದ್ವಿ ಅನ್ನೋದನ್ನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ತುಂಬ ಜನ ನನಗೆ ಹೇಳಿದ್ದೇನೆಂದರೆ ಆ ಥರ ಕ್ಯಾಪ್ಷನ್ ಹಾಕೋದ್ರ ಬದಲು ನೀನೇ ಎಕ್ಸ್ಪ್ಲೈನ್ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನಿಮ್ಮೆಲ್ಲರ ಪ್ರೀತಿಗೆ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಎಷ್ಟೊಂದು ಕ್ಲೈಂಟ್ಸ್ ನಮಗೆ ಫ್ರೆಂಡ್ಸ್ ಆಗಿಬಿಡ್ತಾರೆ. ಸೊ ಆ ಥರನೇ ಆಗಿರುವಂಥ ಒಂದು ಕಸ್ಟಮರ್ಗೆ ಹಲ್ದಿ ಸೆರೆಮನೆಗೆ ಕಾಸ್ಟ್ಯೂಮ್ ರೆಡಿ ಮಾಡ್ತಿದ್ದೀವಿ. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಏನೇನೆಲ್ಲ ಪ್ರೋಸೆಸ್ ಇದೆ ಆ್ಯಂಡ್ ಎಷ್ಟು ವರ್ಕ್ ಮಾಡ್ತಾ ಇದ್ದೀವಿ ಅದಕ್ಕೆ ಅದನ್ನೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವಾಗೆಲ್ಲ ನಾರ್ಮಲಿ ಹಳದಿ ಸೆರೆಮನಿಗೆ ವೈಟ್ ಕಾಸ್ಟ್ಯೂಮ್ ತುಂಬಾ ಫೇಮಸ್. ಸೊ ಹಳದಿಗಿಂತ ವೈಟ್ನ ಜಾಸ್ತಿ ಇಷ್ಟಪಡ್ತಾರೆ. ವೈಟಲ್ಲಿ ನಾವು ಹಳದಿ ಒಂದು ಸ್ವಲ್ಪ ಟಚ್ ಕೊಡಬೇಕಷ್ಟೆ. ಸೊ ಹಾಗಾಗಿ ನಾವು ವೈಟ್ ಜಾರ್ಜೆಟ್ ಮಟೀರಿಯಲ್ ಆ್ಯಂಡ್ ಅದಕ್ಕೆ ಲೈನಿಂಗ್ ಅಮೆರಿಕನ್ ಕ್ರೇಪ್ ಯೂಸ್ ಮಾಡ್ತಿದ್ದೀವಿ. ಜೊತೆಗೆ ಈ ಫ್ಲವರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೊಂಥರ ಟ್ರೆಂಡಿ ಆಗಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಕೂಡ. ಹಾಗಾಗಿ ಬಟ್ ಈ ಫ್ಲವರ್ಸ್ನ ಆ್ಯಸ್ ಇಟ್ ಈಸ್ ನಾನು ಯೂಸ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಪೇಂಟ್ ಮಾಡ್ತಾ ಇದ್ದೀನಿ. ವೈಟ್ ಡ್ರೆಸ್ ಆಗಿರೋದ್ರಿಂದ ವೈಟ್ ಫ್ಲವರ್ಸ್ ಚೆನ್ನಾಗಿ ಅನಿಸಲ್ಲ. ಅದು ಹಳದಿ ಡ್ರೆಸ್ ಆಗಿದ್ದಿದ್ರೆ ನಾನು ಬೇಕಾದರೆ ವೈಟ್ ಫ್ಲವರ್ಸ್ನ ಹಾಗೆ ಯೂಸ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ನಾನು ವೈಟ್ ಒಂದು ಫ್ಲವರ್ ಏನಿತ್ತು ಅದಕ್ಕೆ ಯೆಲ್ಲೋ ಕಲರ್ದು ಪೇಂಟ್ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿ ಕಂಪ್ಲೀಟಾಗಿ ಒಂದು 1.5 ಡೇ ಅದನ್ನು ಡ್ರೈ ಆಗ್ಲಿಕ್ಕೆ ಬಿಟ್ಬಿಟ್ಟಿದ್ದೆ. ಅರೌಂಡ್ 300 ಫ್ಲವರ್ಸ್ ಇದೆ ಇಲ್ಲಿ. ಸೊ ಗೊತ್ತಾಗೋದೇ ಇಲ್ಲ ಅಷ್ಟೊಂದಿದೆ ಅಂತೇಳಿ, ಬಟ್ ಕೌಂಟ್ ಮಾಡಿದ್ರೆ ಅಷ್ಟಿದೆ. ದೆನ್ ಅದಾದಮೇಲೆ ನಾವು ಪ್ಯಾಚಸ್ನ ಯೂಸ್ ಮಾಡ್ತಾ ಇದ್ದೀವಿ ಬ್ಲೌಸ್ ಪಾರ್ಟ್ಗೆ. ಬ್ಲೌಸ್ ಪ್ಲೇನ್ ಆಗಬಾರ್ದು ಅಂತೇಳಿ. ಸೊ ಆ ಪ್ಯಾಚಸ್ದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಬರ್ನ್ ಮಾಡಿಕೊಂಡೆ. ಬ್ಲೌಸ್ ಪಾರ್ಟ್ ಆಲ್ಮೋಸ್ಟ್ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಬಟ್ ಇದಕ್ಕೆ ಇನ್ನು ಪ್ಯಾಚಸ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕಷ್ಟೆ. ಇನ್ಸ್ಟೆಡ್ ಆಫ್ ಸ್ಟ್ರೈಟ್ ಅಥವಾ ರೌಂಡ್ ಶೇಪ್ ಈ ಥರ ನೆಕ್ಲೈನ್ ಮಾಡೋದ್ರ ಬದಲು ನಾನು ಸ್ವೀಟ್ ಹಾರ್ಟ್ ನೆಕ್ ಕೊಟ್ಟಿದ್ದೀನಿ. ಸೊ ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸ್ಟ್ರಾಪ್ಲೆಸ್ ಬ್ಲೌಸಸ್ಗೆ ಅಂತ ಹೇಳಿ. ಪ್ಯಾಚಸ್ನ ಇಟ್ಟು ಜಸ್ಟ್ ಚೆಕ್ ಮಾಡ್ಕೊತಾ ಇದೆ. ಬಿಕಾಸ್ ಪ್ಲೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ನಾವು ಪ್ಯಾಚಸ್ ತೊಗೊಂಡ್ರು ಕೂಡ ಎಂಬ್ರಾಯ್ಡ್ರಿ ಸಪ್ರೇಟ್ ಇರುತ್ತೆ. ಎಂಬ್ರಾಯ್ಡ್ರಿ ಮಾಡಿದಾಗ ಅದು ಡಿಫ್ರೆಂಟ್ ಇರುತ್ತೆ. ನಮ್ಗೆ ಹೇಗೆ ಬೇಕೋ ಆಗ ಎಂಬ್ರಾಯ್ಡ್ರಿ ಮಾಡ್ತೀವಿ. ಬಟ್ ಪ್ಯಾಚಸ್ ಅಂತ ಬಂದಾಗ ನಾವು ನೀಟಾಗಿ ಪ್ಲೇಸ್ಮೆಂಟ್ ಮಾಡಬೇಕು. ಎಲ್ಲಿ ಬೇಕಲ್ಲಿ ಸುಮ್ಮನೆ ಅದನ್ನು ಪ್ಲೇಸ್ ಮಾಡಿ ಸ್ಟಿಚ್ ಮಾಡಿದ್ರು ಚೆನ್ನಾಗಿ ಕಾಣಿಸಲ್ಲ. ಅದು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಪ್ಲೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ನಾರ್ಮಲಿ ಎಲ್ಲರೂ ಏನು ಅನ್ಕೋತಾರೆ ಅಂದರೆ ಡಿಸೈನರ್ ಸ್ಟುಡಿಯೋ ಅಂದರೆ ನಾವು ಹೋಗ್ತೀವಿ, ಡಿಸೈನ್ ಹೇಳ್ತೀವಿ, ಬರ್ತೀವಿ. ಸೊ ಅವ್ರ ಟೈಲರ್ಗೆ ಅವ್ರ ಮಾಸ್ಟರ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಅವ್ರು ಸ್ಟಿಚ್ ಮಾಡಿ ಕೊಡ್ತಾರೆ ಹಿಂಗಂತ ಅನ್ಕೊತಾರೆ. ಬಟ್ ನಿಜವಾಗ್ಲೂ ಹಂಗಿರಲ್ಲ. ಪ್ರತಿಯೊಂದರಲ್ಲಿ ಡಿಸೈನರ್ಸ್ ಕೂಡ ವರ್ಕ್ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಂದು ಎಸ್ಪೆಷಲಿ ನಾವೇನಾದರೂ ಕ್ರಿಯೇಟ್ ಮಾಡಬೇಕಾದ್ರೆ ಸೊ ನಾವು ಖುದ್ದಾಗಿದ್ವಿ ಅಂತ ಹೇಳಿದ್ರೆ ಕಂಪ್ಲೇಂಟ್ಸ್ ಕಡಿಮೆ ಇರುತ್ತೆ. ನಮಗೆ ಸ್ಟಿಚಿಂಗ್ದು ಇಲ್ಲಿವರೆಗೂ ಏನಕ್ಕೆ ನಾವು ಕಂಪ್ಲೇಂಟ್ಸ್ ಸಿಂಗಲ್ ಕಂಪ್ಲೇಂಟ್ ಬಂದಿಲ್ಲ ಅಂದರೆ ಇದೇ ರೀಸನ್ಗೆ. ನಾನು ಪ್ರತಿ ಕೆಲಸದಲ್ಲೂ ಕೂಡ ನಾನು 100% ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಈ ಥರ ನಮ್ಮ ಹತ್ರ ಬರೋದೇ ಹಬ್ಬ ಅಥವಾ ಅವ್ರದ್ದು ಪ್ರೀ ವೆಡ್ಡಿಂಗ್ ಮೆಟರ್ನಿಟಿ ಈ ಥರ ಕಾನ್ಸೆಪ್ಟೇ ಇರುತ್ತೆ, ಇಲ್ಲ ಮದುವೆ. ಸೊ ಈ ಥರ ಟೈಮಲ್ಲಿ ಬಟ್ಟೆಗಳು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಯಾವುದೇ ಕೆಲಸ ಆದ್ರೂ ಜಸ್ಟ್ ಸ್ಟಾಫ್ಗೆ ಹೇಳ್ಬಿಟ್ಟು ನೀವು ಮಾಡಿ ಈ ಥರ ಹಿಂಗೆ ಅಂತ ಹೇಳಿ ಹೋಗಲ್ಲ. ಸೊ ನಾನು ಚೆಕ್ ಮಾಡ್ತಿರ್ತೀನಿ, ಪ್ರತಿಯೊಂದನ್ನು ಚೆಕ್ ಮಾಡ್ತೀನಿ. ಸೊ ನನಗೆ ಅದು ಇಷ್ಟ ಆಗಬೇಕು. ನನಗೆ ಇಷ್ಟ ಆದಮೇಲೆ ನಾನು ಅದನ್ನ ಕ್ಲೈಂಟ್ಸ್ಗೆ ಡಿಸ್ಪ್ಲೇ ಮಾಡೋದು. ನೋಡಿ ಈ ಥರ ಬಂದಿದೆ ಅಥವಾ ನಿಮ್ಗೆ ಇಷ್ಟ ಆಗ್ತಿದೆಯಾ, ಎನಿ ಚೇಂಜಸ್ ಇದೆಯಾ ಅದನ್ನು ಕೇಳ್ಕೊತೀನಿ ನಾನು. ಬಿಕಾಸ್ ನಾವು ಅಷ್ಟು ಕಷ್ಟಪಟ್ಟು ಮಾಡಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅದು ನಮಗೂ ಬೇಜಾರಲ್ವಾ. ಹಾಗಾಗಿ ಅಷ್ಟೇ. ದೆನ್ ಇದೆಲ್ಲ ಡ್ರೈ ಆಗಿತ್ತು, ಪೇಂಟ್ ಮಾಡಿದ್ದು. ಸೊ ಇದನ್ನು ಸ್ಟಿಕ್ ಮಾಡೋದು ಇನ್ನೂ ದೊಡ್ಡ ಟಾಸ್ಕ್ ಅನ್ಬೋದು. ಸೊ ಈಸಿಯಾಗಿ ಸ್ಟಿಕ್ ಆಗಲ್ಲ. ಮತ್ತು ಪ್ಲೇಸ್ಮೆಂಟ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಪ್ಲೇಸ್ಮೆಂಟ್ ಹೆಂಗಂದ್ರಂಗೆ ಎಲ್ಲೆಲ್ಲೋ ಎಲ್ಲಿ ಬೇಕಲ್ಲೆಲ್ಲ ಅಂಟಿಸ್ಲಿಕ್ಕೆ ಆಗೋದಿಲ್ಲ. ಇದನ್ನು ಹಳದಿ ಸೆರೆಮನಿಗೆ ನಾವು ಎಷ್ಟೊಂದು ಕಾಸ್ಟ್ಯೂಮ್ ಡಿಸೈನ್ಸ್ ಮಾಡಿದ್ವಿ. ಬಟ್ ಈ ಥರ ಫ್ಲವರ್ನ ಸ್ಟಿಕ್ ಎಲ್ಲ ಮಾಡಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹಾಗಾಗಿ ನಾನು ತುಂಬ ಕೇರ್ಫುಲ್ಲಾಗಿ ಅದನ್ನ ಪ್ಲೇಸ್ಮೆಂಟ್ ಎಲ್ಲ ಚೆಕ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೆ. ಒಂದ್ಸತಿ ಫ್ಲವರ್ನ ಸ್ಟಿಕ್ ಮಾಡಿದ್ರೆ ಅದನ್ನು ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ರಿಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಏನಾಗುತ್ತೆ, ಆ ಪೇಂಟ್ ಏನಿರುತ್ತೆ ಆ ಪೇಂಟ್ ಆ ಬಟ್ಟೆಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ದೆನ್ ತುಂಬಾ ಕಷ್ಟ. ಹಾಗಾಗಿ ಹುಷಾರಾಗಿ ರೆಡಿ ಮಾಡಿದ್ವಿ. ಸೊ ಆಫ್ಟರ್ 2 to 3 ಡೇಸ್ ಆಫ್ ವರ್ಕ್ ನನಗಂತೂ ಹಲ್ದಿ ಔಟ್ಫಿಟ್ ತುಂಬಾ ಇಷ್ಟ ಆಯಿತು. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ಬ್ರೈಡ್ ಏನು ಹೇಳ್ತಾರೆ ಗೊತ್ತಿಲ್ಲ. ಸೊ ಅವ್ರಿಗೆ ಕಳಿಸಿದ ಮೇಲೆ ಗೊತ್ತಾಗೋದು. ಶಿ ಈಸ್ ನಾಟ್ ಫ್ರಮ್ ಮೈಸೂರು. ಸೊ ಅವ್ರಿಗೆ ನಾವು ಕೊರಿಯರ್ ಮಾಡ್ತೀವಿ ಇದನ್ನು. ಆ್ಯಂಡ್ ಬಿಫೋರ್ ಐ ಸೆಂಡ್ ದಿಸ್ ಕಾಸ್ಟ್ಯೂಮ್ ಒಂದ್ಸತಿ ನಿಮಗೆ ತೋರಿಸ್ಬಿಡ್ತೀನಿ ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಹೀಗೆ ಕಾಣಿಸ್ತಾ ಇದೆ ಕಂಪ್ಲೀಟಾಗಿ. ನಾವು ಸ್ಟ್ರ್ಯಾಪ್ಗೂ ಕೂಡ ಅಷ್ಟೇನೆ ನೀಟಾಗಿ ಫಿಲ್ಲಿಂಗ್ ಮಾಡಿದ್ವಿ. ಸೊ ಸ್ಟ್ರ್ಯಾಪ್ ಕೂಡ ಖಾಲಿ ಎಲ್ಲೂ ಕಾಣಿಸ್ಬಾರ್ದು ಅಂತ ಹೇಳಿ ನೀಟಾಗಿ ಅದನ್ನ ಪ್ಲೇಸ್ಮೆಂಟ್ ಮಾಡಿದ್ವಿ. ಹಾಗಾಗಿ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒನ್ ಸೈಡ್ ಶೋಲ್ಡರ್. ದೆನ್ ಆ ಪ್ಲೇಸ್ಮೆಂಟ್ ನೋಡ್ಬೋದು ಇವಾಗ. ಸೊ ದೂರದಿಂದ ನೋಡಿದ್ರೆ ಅದು ಗೊತ್ತಾಗತ್ತೆ ಹೇಗ್ ಬಂದಿದೆ ಅಂತ ಹೇಳಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಈ ವಿಡಿಯೋ ಮಾಡೋ ಟೈಮಲ್ಲಿ ಮಳೆ ಬರ್ತಾ ಇತ್ತು, ಮೋಡ ಇತ್ತು. ಸೊ ಹಾಗಾಗಿ ನಂಗೆ ಅಷ್ಟು ಡೀಟೇಲ್ ಅನ್ನೋದು ನನಗೆ ವಿಡಿಯೋಗೆ ಸಿಗ್ಲಿಲ್ಲ. ಬಟ್ ಡೈರೆಕ್ಟಾಗಿ ನೋಡ್ಲಿಕ್ಕಂತೂ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು.
ಸೊ ಪ್ಯಾಚಸ್ ನೋಡ್ಬೋದು ಹೇಗ್ ಕಾಣಿಸ್ತಾ ಇದೆ ಅಂತ ಹೇಳಿ. ಪ್ಯಾಚಸ್ ಅದೊಂಥರ ಎಕ್ಸ್ಟ್ರಾ ಬ್ಯೂಟಿಫುಲ್ ಆಗಿ ಬಂದಿದೆ. ಆ ಫ್ಲವರ್ಸ್, ಆ ಪ್ಯಾಚಸ್, ಆ ಡೀಟೈಲಿಂಗ್ ಆಗಿದೆ. ಎಲ್ಲೂನು ಅದು ದೂರದಿಂದ ನೋಡ್ಲಿ, ಹತ್ರದಿಂದ ನೋಡ್ಲಿ ಪ್ಯಾಚಸ್ ಅಂತೂ ಕಾಣಿಸುತ್ತೆ. ಪ್ಯಾಚಸ್ ಇರೋದ್ರಿಂದಾನೇ ಅದು ಬ್ಯೂಟಿಫುಲ್ ಆಗಿದೆ. ಅಂಡ್ ಅದಿಲ್ಲ ಅಂತ ಹೇಳಿದ್ರೆ ಅಷ್ಟು ಹೈಲೈಟ್ ಆಗ್ತಾ ಇರ್ಲಿಲ್ಲ ಕಾಸ್ಟ್ಯೂಮ್, ಬ್ಲೌಸ್ ಎಸ್ಪೆಷಲಿ. ಫುಲ್ ಪ್ಲೇನ್ ಆಗ್ತಿತ್ತು. ಮತ್ತೆ ನೀವು ನೋಡ್ಬೋದು ಬ್ಯಾಕ್ ಸೈಡ್ ಕೂಡ ಸ್ಟಾರ್ಟಿಂಗ್ ನಾನು ಅಟ್ಯಾಚ್ ಮಾಡಿದ್ದೀನಿ. ಸೊ ಫ್ಲವರ್‌ನ ಕಂಪ್ಲೀಟ್ ಬರೀ ಮುಂದೆ ಕಾಣಿಸುತ್ತೆ ಅಂತೇಳಿ ಫ್ರಂಟ್‌ಗೆ ಮಾತ್ರ ಡೀಟೈಲ್ ಆಗಿ ಹಾಕ್ಬಿಟ್ಟು, ಹಿಂದೆ ಖಾಲಿ ಬಿಟ್ರು ಅಷ್ಟು ಚೆನ್ನಾಗ್ ಅನ್ಸಲ್ಲ ಅಂತೇಳಿ ನಾನು ಪೂರಾ ಹಾಕಿದ್ದೀನಿ. ನೀಟಾಗಿ ಫಿಲ್ಲಿಂಗ್ ಮಾಡಿದೀವಿ. ಸೊ ಫೈನಲಿ ಹೀಗಿದೆ ಅದು. ದೂರದಿಂದ ನೋಡಿದ್ರೆ ಇಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ. ಇವನ್ ಸ್ಕರ್ಟ್‌ಗೂ ಕೂಡ ಸ್ವಲ್ಪ ಆಡ್ ಮಾಡಿದ್ದೀನಿ ವೇಸ್ಟ್ ಹತ್ರ. ಇಲ್ಲ ಅಂತ ಹೇಳಿದ್ರೆ ಖಾಲಿ ಅನ್ಸುತ್ತೆ. ಕಾಸ್ಟ್ಯೂಮ್‌ನ ರೆಡಿ ಮಾಡಿ ನಾನು ಕ್ಲೈಂಟ್‌ಗೆ ಫೋಟೋ ಕಳಿಸಿದ ತಕ್ಷಣ ಅವ್ರು ಹಿಡಿದ್ ಬಂದೆ. ನಮ್ ಫ್ಯಾಮಿಲಿಯಲ್ಲಿ ಎಲ್ರೂ ನೋಡಿದ್ವಿ. ಸಖತ್ ಬ್ಯೂಟಿಫುಲ್ ಆಗಿ ಬಂದಿದೆ. ತುಂಬಾನೇ ಥ್ಯಾಂಕ್ ಯು ಅಂತ ಹೇಳಿದ್ರು. ಈವನ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಇನ್ನೂ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಅಂತೆಲ್ಲ ಮೆಸೇಜ್ ಹಾಕಿದ್ರು. ಸೊ ನಮಗೂ ಅದನ್ನ ಕೇಳಿ ತುಂಬಾ ಖುಷಿ ಆಯ್ತು. ಬಿಕಾಸ್ ನಾವು ರೆಡಿ ಮಾಡಿದ್ದೆ ಅವ್ರಿಗೋಸ್ಕರ. ಸೊ ಅವ್ರಿಗೆ ಅಷ್ಟೊಂದ್ ಖುಷಿ ಆದ್ಮೇಲೆ ನಮಗೂ ಖುಷಿನೇ ಅಲ್ವಾ? ಎನಿವೇ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೇನ್ ಅನಿಸ್ತು ಕಾಸ್ಟ್ಯೂಮ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಅಥವಾ ನಿಮ್ ಫ್ಯಾಮಿಲಿಯಲ್ಲಿ ಯಾರ್ಗೆ ಆದ್ರೂನು ಕಾಸ್ಟ್ಯೂಮ್‌ನ ಡಿಸೈನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿವೇ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ತರ ಒಂದ್ ಒಳ್ಳೆ ಕಾನ್ಸೆಪ್ಟ್ ಜೊತೆಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ.